ಸಿ. ಸರ್ ಏನಿದೆ ಸರ್ ಮೇಜರ್ ಇರುತ್ತೆ ಅಂದರೆ ಇಂಪಾರ್ಟೆಂಟ್ಸ್ ಏನಾದ್ರು ಅದರಲ್ಲಿ ಸಲ್ಲಿಕೆ ಅಂತ ದೋಷಾಪ ಇಲ್ಲ, ಸದ್ಯಕ್ಕೆ ಅವ್ರು ಜೈಲಲ್ಲಿದ್ದಾರೆ, ಅದಕ್ಕೆ ಅವ್ರ ಮೇಲೆ ಅಷ್ಟೇ ಕೊಡ್ತಾ ಇದ್ದೀವಿ. ಇದು ಪೂರ್ತಿ ಕಂಪ್ಲೀಟ್ ಚಾರ್ಜ್ ಕೊಡ್ತಾರೆ. ಹಾಂ ಸರ್, ಅಂದರೆ ಏನೇನು ಈಗ ಇದಾಗಿರೋದು ಸರ್ ದೋಷಾಪ ಇದರಲ್ಲಿ ಮೇಜರಾಗಿ ಒಂದಿಷ್ಟು ಇದಿರುತ್ತಲ್ಲ ಸರ್ ಫೈಂಡಿಂಗ್ಸ್ ಏನು? ಇಲ್ಲ, ಫೈಂಡಿಂಗ್ಸ್ ಇದೆ. ಅಬೇಟ್ಮೆಂಟಲ್ಲಿ ನಿಮಗೆ ಡಾಕ್ಯುಮೆಂಟ್ ಎವಿಡೆನ್ಸ್ ಕಡಿಮೆ ಸಿಗುತ್ತೆ. ಹಾಂ ಸರ್, ಏನಿದ್ರು ಓರಲ್ ಎವಿಡೆನ್ಸ್ ಏನಿದೆ ಅದ್ರ ಮೇಲೆ ನೀವು ಮಾಡಿ. ಅಂದರೆ ನೀವು ಸಬ್ಮಿಟ್ ಮಾಡ್ತಾರೆ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ಅದ್ರಲ್ಲಿ ಅವ್ರೇನು ಆರೋಪ ಮಾಡಿದ್ದು ಅದು ವಿನಮ್ರ ಪೊಲೀಸ್ ಸ್ಟೇಷನ್ ಹಿಂದೆ ತಗೊಳ್ರಿ, ನನಗೆ ಸಿಗ್ತಾ ಇಲ್ಲ. ಇದಕ್ಕೆ ಮತ್ತು ಹಗರಣ ನಡೀತಿರೋದು ಅದಕ್ಕೆ ಸಂಬಂಧ ಇಲ್ಲ. ಇದು ಪ್ಯೂರ್ಲಿ ದ ಎಫ್.ಐ.ಆರ್ ರಿಜಿಸ್ಟರ್ಡ್ ಇನ್ ದ ವಿನಮ್ರ ಸ್ಟೇಷನ್ ವಿಚ್ ರಿಲೇಟೆಡ್ ಟು ಡೆತ್ ಆಫ್ ಚಂದ್ರಶೇಖರ್ ಅವರು. ಬೈಟ್ ಕಾರಣಗಳು ಅಂತ ಬರೋದಿಲ್ಲ. ಇದರಲ್ಲಿ ಏನು ಎವಿಡೆನ್ಸ್ ಸಿಗುತ್ತೆ, ಅವೈಲೇಬಲ್ ಎವಿಡೆನ್ಸ್ ಏನಿದೆ ಅದೆಲ್ಲ ಹಾಕಿದ್ದೀವಿ. ಏನು ಸಿಕ್ಕಿದೆ ಸರ್? ಈ ಸ್ಟೇಜಲ್ಲಿ ಡಿಸ್ಕಸ್ ಮಾಡೋದು ಸರಿಯಲ್ಲ. ಮೇಲ್ನೋಟಕ್ಕೆ ಸರ್ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಹಾಂ, ಅಂದರೆ ಪ್ರಚೋದನೆಗೆ ಒಳಗಾಗಿರೋ ಸರ್ ಅದು? ಆತ್ಮಹತ್ಯೆಗೆ ಪ್ರಚೋದನೆ? ಹೌದೌದು, ಪ್ರಚೋದನೆ ಇದೆ. ಪ್ರಚೋದನೆ ಆತ್ಮಹತ್ಯೆ ಮಾಡ್ಕೋತಾರೆ. ಅಂದರೆ ಪದ್ಮನಾಭು ದುರ್ಗಣ್ಣನವರು ಸರ್. ಸರ್ ಇದು ಮಿನಿಸ್ಟರ್ದು ಹೆಸರು ಇತ್ತಲ್ಲ ಸರ್, ಅದು ಸದ್ಯಕ್ಕೆ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಕೊಡ್ತಾ ಇದ್ದೀವಿ ನಾವು. ಪ್ರಿಲಿಮಿನರಿ ಚಾರ್ಜ್ ಶೀಟ್ ಸರ್? ಹೌದು, ಕಂಪ್ಲೀಟ್ ಚಾರ್ಜ್ ಶೀಟ್ ಅಲ್ಲ, ಯಾಕೆ ಜೈಲಲ್ಲಿ ಇದ್ರೂ ಕೊಡಬೇಕಾಗುತ್ತೆ. ಹಾಂ. ನೆಕ್ಸ್ಟ್ ಟೈಮ್ ಮಿನಿಸ್ಟರ್ದು ಏನಾದ್ರು ಇದೆ ಎನ್ಕ್ವೈರಿ ಏನಾದ್ರು ಇದೆಯಾ ಸರ್? ಅದು ಎಕ್ಸ್ ಮಿನಿಸ್ಟರ್ಸ್ ನೆಕ್ಸ್ಟ್ ನೋಡೋಣ. ಹಾಂ ಸರ್. ಅಂದರೆ ಇದರಲ್ಲಿ ಡೆತ್ ನೋಟನ್ನು ಆಧಾರವಾಗಿ ಇಟ್ಕೊಂಡು ನಡೆಸಿದಂತಲ್ಲ ಸರ್ ಪ್ರಮುಖವಾಗಿ? ಹೌದು. ಸರ್ ಡಿ ಎಸ್ ಪಿ ಇದೆ ಸರ್, ಗ್ರೇಡ್ ಸರ್. ಹಾಂ ಚೂರು ವೈಟ್ ತಾಳು ಕ್ಯಾಮ್ರಾ ಮಾಡ್ತಾರಲ್ಲ ಸರ್? ಇಲ್ಲ ಸರ್. ರಾಶಿಕೆಲ್ಲ ಆನ್ಲೈನ್ ಮಾಡೋದು. ಮೊಬೈಲ್ ಸರ್ ಸಿ ಐ ಡಿಯಿಂದನೇ ಅಂತ ಹೇಳ್ಬೋದಲ್ಲ ಸರ್?